ಪ್ರಜ್ವಲ್ ರೇವಣ್ಣಗೆ ಎದುರಾಗುತ್ತಾ ಮತ್ತಷ್ಟು ಸಂಕಷ್ಟ ಅಂತ. ಯಾಕಂದ್ರೆ ಮದರ್ ಡಿವೈಸ್ ಯಾರ ಬಳಿ ಇದೆ ಅಂತಾಲೂ ಕೂಡ ತನಿಖೆಯನ್ನ ನಡೆಸಲಾಗುತ್ತೆ. ಅಂದ್ರೆ ಆ ಮೊಬೈಲ್, ಆ ವಿಡಿಯೋಗಳ ಚಿತ್ರೀಕರಣ ಆಯ್ತಲ್ಲ, ಅದರ ಒರಿಜಿನಲ್ ಫೋನ್ ಯಾವುದು ಅಂತ, ಯಾವ ಫೋನ್ ನಲ್ಲಿ, ಯಾವ ಮೊಬೈಲ್ ನಲ್ಲಿ ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಲಾಯಿತು, ಆ ಮೊಬೈಲ್ ಎಲ್ಲಿದೆ ಅನ್ನೋದ್ರ ಬಗ್ಗೆನೂ ಕೂಡ SIT ತನಿಖೆಯನ್ನ ನಡೆಸುತ್ತೆ. ಮದರ್ ಡಿವೈಸ್ ಡೆಸ್ಟ್ರಾಯ್ ಮಾಡಿದ್ರೆ ಸಂಕಷ್ಟ ಫಿಕ್ಸ್ ಅಂತ ಸಾಕ್ಷಿ ನಾಶದ ಅಡಿ ಪ್ರಜ್ವಲ್ ವಿರುದ್ಧ ಕೇಸ್ ಸಾಧ್ಯತೆ ಇದೆ. ಆದರೆ ಟೆಕ್ನಾಲಜಿ ತುಂಬಾ ಮುಂದುವರೆದಿರೋದ್ರಿಂದ ಆ ವಿಡಿಯೋ ಮಾಡಿರುವಂತಹ ಮೊಬೈಲ್ನಲ್ಲಿ ಯಾವ ಮೇಲ್ ID ಇರುತ್ತೋ ಅದರ ಮೂಲಕ iCloud ನಲ್ಲಿ ಏನಾದರೂ ಸೇವ್ ಆದರೆ ಅದೇ ಮೇಲ್ ID ಮೂಲಕ ಮತ್ತೊಂದು ಮೊಬೈಲ್ ಇಂದ ಅದನ್ನ ರಿಟ್ರೀವ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಇದನ್ನ SIT ಅಧಿಕಾರಿಗಳು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ SIT ಕಚೇರಿಯಿಂದ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಮದರ್ ಡಿವೈಸ್ ಎಲ್ಲಿ? ಓಕೆ, ಮತ್ತಷ್ಟು ಡೀಟೇಲ್ಸ್ ಪ್ರಜ್ವಲೇ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಒರಿಜಿನಲ್ ಫೋನ್ ಅನ್ನ ಚಿತ್ರೀಕರಿಸಿರುವಂತ ಮೊಬೈಲ್ ಅನ್ನ ಎಲ್ಲಿ ಕಳ್ಕೊಂಡ್ರು ಕೂಡ, ಎಲ್ಲಿ ಡೆಸ್ಟ್ರಾಯ್ ಮಾಡಿದ್ರು ಕೂಡ ಮದರ್ ಡಿವೈಸ್ ಎಲ್ಲಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದನ್ನ ಪತ್ತೆ ಹಚ್ಚೋದು ಹೇಗೆ? ಈಗಾಗಲೇ ಮದರ್ ಡಿವೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಅವರು ಎಲ್ಲಿ ಮದರ್ ಡಿವೈಸ್ ಅನ್ನ ಕಳೆದುಕೊಂಡ್ರು ಅನ್ನೋದಾಗಿರ್ಬೋದು ಅಥವಾ ಯಾರಿಗಾರು ಕೊಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗಿರುವಂತದ್ದೇ ಆ ಒಂದು ಮೊಬೈಲ್ ನಲ್ಲಿ. ಒಂದೊಮ್ಮೆ ಆ ಮೊಬೈಲೇ ಸಿಗದೆ ಇದ್ರೆ SIT ಅಧಿಕಾರಿಗಳ ತನಿಖೆಗೆ ಸಾಕಷ್ಟು ಹಿನ್ನಡೆ ಆಗುವಂತ ಒಂದು ಸಾಧ್ಯತೆ ಇರೋದ್ರಿಂದಾಗಿ ಮದರ್ ಡಿವೈಸ್ ನ ಹುಡುಕುವಂತ ಒಂದು ಪ್ರಯತ್ನಕ್ಕೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಅಲ್ಲಿ ಮದರ್ ಡಿವೈಸ್ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಈಗಾಗಲೇ NCR ದಾಖಲಾಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಆದ್ರೆ NCR ದಾಖಲಾಗಿದ್ರೂ ಕೂಡ ಈ ರೀತಿಯ ಪ್ರಕರಣಗಳಲ್ಲಿ ಆರೋಪಿ ಏನಿರ್ತಾರೆ ಆತ ಸಾಕ್ಷ್ಯನ ನಾಶಗೊಳಿಸುವಂತ ಉದ್ದೇಶದಿಂದಾಗಿ ಕೂಡ ಡಿವೈಸ್ ಅನ್ನ ಡೆಸ್ಟ್ರಾಯ್ ಮಾಡಿರಬಹುದು. ಹಾಗಾಗಿ ಅದರ ಒಂದು ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಮದರ್ ಡಿವೈಸ್ ನಲ್ಲಿ ರೆಕಾರ್ಡ್ ಆಗಿರೋದ್ರಿಂದಾಗಿ ವಿಡಿಯೋ ಮೂಲ ಕೂಡ ಬೇಕಾಗುತ್ತೆ. ಕೋರ್ಟ್ಗೆ ವಿಡಿಯೋ ಮೂಲವನ್ನ ಕೂಡ ಕೊಡಬೇಕಾಗುತ್ತೆ. ಪ್ರಮುಖವಾಗಿ ವೈರಲ್ ಆಗಿರುವಂತಹ ವಿಡಿಯೋಗಳನ್ನ ಗಮನಿಸಿದಂತ ವೇಳೆಯಲ್ಲಿ ಅಲ್ಲೆಲ್ಲೂ ಕೂಡ ಅವರ ಮುಖ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಕೇವಲ ವಾಯ್ಸ್ ಮಾತ್ರ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಅದರ ಬಗ್ಗೆಯೂ ಕೂಡ ತನಿಖೆ ಮಾಡುವಂತಹ ಒಂದು ಕೆಲಸವನ್ನ ಈಗಾಗಲೇ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮದರ್ ಡಿವೈಸ್ ಎಷ್ಟೊಂದು ಪ್ರಾಮುಖ್ಯತೆ ಪಡೆಯುತ್ತೆ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ FSL ಗೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಮದರ್ ಡಿವೈಸ್ ಅನ್ನ ಕೊಟ್ಟಂತ ವೇಳೆಯಲ್ಲಿ ಇದು ಯಾವ ಒಂದು ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆಯೋ ಆ ಒಂದು ಮೊಬೈಲ್ ನ ಕೊಟ್ಟಂತ ವೇಳೆಯಲ್ಲಿ ಅದನ್ನ ರಿಟ್ರೀವ್ ಮಾಡುವಂತ ಒಂದು ಕೆಲಸವನ್ನ ಮಾಡಬಹುದು. ಡಿಲೀಟ್ ಆಗಿದ್ರು ಕೂಡ ಅದನ್ನ ವಾಪಸ್ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಮಾಡಬಹುದು. ಹಾಗಾಗಿ ಮದರ್ ಡಿವೈಸ್ ಗಾಗಿ ಈಗ SIT ಅಧಿಕಾರಿಗಳು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಅದನ್ನ FSL ಗೆ ಕಳುಹಿಸಿದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯನ್ನು ಕೊಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರು ಎಲ್ಲಾ ರೀತಿಯ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಮದರ್ ಡಿವೈಸ್ ಕಾರ್ತಿಕ ಬಳಿಯಲ್ಲೂ ಕೂಡ ಕೇಳುವಂತ ಒಂದು ಸಾಧ್ಯತೆ ಇರುತ್ತೆ. ಈಗ ಪ್ರಸ್ತುತವಾಗಿ ಪ್ರಜ್ವಲ್ ರೇವಣ್ಣ ಅವರು ಬಳಸ್ತಾ ಇರುವಂತಹ ಮೊಬೈಲ್, ಅದೇ ರೀತಿಯಲ್ಲಿ ನೀವು ವಿಡಿಯೋ ಸೆಂಡ್ ಮಾಡಿಸಿಕೊಂಡಂತ ಮೊಬೈಲ್ ಏನಿದೆ ಅವೆರಡೂ ಕೂಡ ಒಂದೇನಾ ಅಥವಾ ಬೇರೆನಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆಂದ್ರೆ ಕಾರ್ತಿಕ್ಗೆ ಆ ಒಂದು ಮೊಬೈಲ್ ಕೂಡ ಯಾವುದು ಅನ್ನುವಂಥದ್ದು ಗೊತ್ತಿದೆ. ಇನ್ನೊಂದು ಕಡೆಯಲ್ಲಿ ದೇವರಾಜೇಗೌಡ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಇದು ನನಗೆ ಕಾರ್ತಿಕ್ ಅವರು ಕೊಟ್ಟಂತಹ ವಿಡಿಯೋ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕೂಡ ಇಲ್ಲಿ ಕ್ರಾಸ್ ವೆರಿಫೈ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಮದರ್ ಡಿವೈಸ್ ನಲ್ಲಿ ವಿಡಿಯೋ ರೆಕಾರ್ಡ್ ಆಗಿರೋದ್ರಿಂದಾಗಿ ಇಲ್ಲಿ ಪ್ರಮುಖವಾಗಿ ಮದರ್ ಡಿವೈಸ್ ಅನ್ನ ವಶಕ್ಕೆ ಪಡಿಲೇಬೇಕು. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ಆಪ್ಷನ್ಗಳು ಕೂಡ SIT ಗೆ ಇಲ್ಲ. ಹಾಗಾಗಿ ಆ ಒಂದು ಪ್ರಕರಣಕ್ಕೆ ಈ ಒಂದು ಪ್ರಕರಣದಲ್ಲಿ ಮದರ್ ಡಿವೈಸ್ಗಾಗಿ ಈಗ ಸದ್ಯದ ಮಟ್ಟಿಗೆ ಹುಡುಕಾಟ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರುವಂತದ್ದು. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.